ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲೈಫ್ ವಿತ್ ದೇವಕಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ಡಿಶ್ ನೀವು ನೋಡ್ತಿದ್ದೀರಲ್ವಾ, ಮಾವಿನಕಾಯಿನ ಇನ್ಸ್ಟೆಂಟ್ ಪಿಕಲ್ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಮಾವಿನಕಾಯಿನ ಯಾವುದೇ ಮಾವಿನಕಾಯಿ ತೊಗೊಳ್ಳಿ. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಅದನ್ನು ಒರೆಸಿ ಈ ರೀತಿ ತುಂಬ ಡ್ರೈ ಆಗಿ ಇಟ್ಕೊಬೇಕು. ಪಿಕ್ಕಲ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಪ್ಪ ಅಂತಂದರೆ ನಾವು ನೀರನ್ನ ಎಲ್ಲೂ ತಾಗಿಸ್ಬಾರ್ದು ಅದಕ್ಕೆ. ಸೊ ಈ ಮಾವಿನಕಾಯಿನ ನಾನು ಇದು ತೋತಾಪುರಿ ಮಾವಿನಕಾಯಿ ಆಗಿರೋದ್ರಿಂದ ಸಣ್ಣಕ್ಕೆ ಹೆಚ್ಕೋತಾ ಇದ್ದೀನಿ. ಸೊ ಸ್ವಲ್ಪ ದೊಡ್ಡ ಕಾಯಿ ಬೇಕು ಅಂತ ಅನ್ನೋರು ದೊಡ್ಡದಾಗಿ ಅದನ್ನು ಹೆಚ್ಕೋಬೋದು. ಸೊ ಈ ರೀತಿ ನಾನು 2 ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನೇ ನಾನಿಲ್ಲಿ ಪಿಕ್ಕಲಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈ ರೀತಿ ನಾನು ಕಂಪ್ಲೀಟ್ 2 ತೋತಾಪುರಿ ಮಾವಿನಕಾಯಿನ ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, 2 ತೋತಾಪುರಿ ಮಾವಿನಕಾಯಿನ ಕಂಪ್ಲೀಟಾಗಿ ಈ ರೀತಿ ಸಣ್ಣಕ್ಕೆ ಹೆಚ್ಕೊಬೇಕಾಗುತ್ತೆ. ಸೊ ಈಗ ಅದಕ್ಕೆ ಆ್ಯಡ್ ಮಾಡೋದಕ್ಕೆ ಏನೇನು ಬೇಕಪ್ಪ ಅಂತಂದರೆ 1 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಸಾಸಿವೆ, 3 ಟೇಬಲ್ ಸ್ಪೂನ್ ಆಗಿರೋಂಥ ಕಾಶ್ಮೀರಿ ಚಿಲ್ಲಿ ಪೌಡರು, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ. ಸೊ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋದ್ರಿಂದ ನಮಗೆ ಪಿಕಲ್ ತುಂಬ ರೆಡ್ ಕಲರ್ ಆಗಿ ಬರುತ್ತೆ. 3 ಟೇಬಲ್ ಸ್ಪೂನ್ ಉಪ್ಪು. ಆಮೇಲೆ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ನಾವಿಲ್ಲಿ ಎಳ್ಳೆಣ್ಣೆ ತೊಗೋತಾ ಇದ್ದೀನಿ ನಾನು. ಸೊ ಇದು ತಿಲ್ನಾಡಿ ಎಳ್ಳೆಣ್ಣೆ, ತುಂಬ ಚೆನ್ನಾಗಿರುತ್ತೆ ಇದರದ್ದು ಕ್ವಾಲಿಟಿ. ಸೊ ತಿಲ್ನಾಡಿ ಎಳ್ಳೆಣ್ಣೆ, ಯಾವುದೇ ಎಳ್ಳೆಣ್ಣೆ ಇರ್ಬೋದು, ಒಳ್ಳೆ ಕ್ವಾಲಿಟಿ ಎಳ್ಳೆಣ್ಣೆನ ಹಾಕಿ ನಾವು ಮಾಡಿದಾಗ ಪಿಕಲ್ ನಮಗೆ ತುಂಬ ದಿನ ಚೆನ್ನಾಗಿರುತ್ತೆ. ಸೊ ಒಂದು ಬಾಣಲಿ ತೊಗೊಂಡು ಮೊದಲಿಗೆ ಮೆಂತ್ಯನ ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೊಬೇಕು. ಸೊ ಗೋಲ್ಡನ್ ಬ್ರೌನ್ ಆಗೋ ತನಕ ಈ ರೀತಿ ಫ್ರೈ ಮಾಡ್ಕೋಬೇಕು. ಆರಿದ ಮೇಲೆ ನಾವು ಇದನ್ನು ಕಲ್ಲಲ್ಲಿ ಪುಡಿ ಮಾಡ್ಕೊಳ್ಳೋಣ. ಸೊ ಒಂದು ಬಾಣಲಿಗೆ 100 ml ಅಷ್ಟು ಎಳ್ಳೆಣ್ಣೆ ತೊಗೊಂಡಿದ್ದೀನಿ. ಅದರಲ್ಲಿ ಸಾಸಿವೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಸಾಸಿವೆ ಒಡೆಯೋದು ಸ್ಟಾರ್ಟ್ ಆಗುತ್ತಲ್ವ, ಆಗ ಸ್ಟವ್ನ ಆಫ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಸಾಸಿವೆ ಹೊಡಿತಾ ಇದೆ. ಈಗ ಆಫ್ ಮಾಡಿದ ಮೇಲೆ ಇದಕ್ಕೆ ನಾವು ಅರಿಶಿಣದ ಪುಡಿ, ಆಮೇಲೆ ಸ್ವಲ್ಪ ಆರಿದ ಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಈಗ ಮೆಂತ್ಯ ಕಾಳನ್ನ ನಾನು ಕಲ್ಲಲ್ಲಿ ಹೊಡಿತಾ ಇದ್ದೀನಿ. ನೀವು ಮಿಕ್ಸರ್ಗಳಲ್ಲಿ ಕೂಡ ಹಾಕ್ಕೋಬೋದು, ಬಟ್ ನನಗೆ ಈ ಥರ ಮಾಡೋದು ತುಂಬ ಇಷ್ಟ. ಸೊ ಈಗ ನಮ್ಮ ಮಾವಿನಕಾಯಿನಲ್ಲಿ ನಾನು ಇಂಗು ಪುಡಿ ಅಂದರೆ ಹಿಂಗ್ ಪೌಡರ್ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಅರ್ಧ ಟೇಬಲ್ ಸ್ಪೂನ್. ಸೊ ಉಪ್ಪು 3 ಟೇಬಲ್ ಸ್ಪೂನ್ ಅಂತ ಹೇಳಿದ್ದೆ. 2 ತೋತಾಪುರಿ ಮಾವಿನಕಾಯಿಗೆ 3 ಟೇಬಲ್ ಸ್ಪೂನ್ ಉಪ್ಪು ಕರೆಕ್ಟಾಗಿ ಸರಿ ಹೋಗುತ್ತೆ. ಸೊ ಉಪ್ಪು ಮತ್ತು ಇಂಗು ಎರಡನ್ನೂ ಹಾಕಿ ಇದರಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. 1-2 ನಿಮಿಷ ಇದನ್ನು ಹಾಗೆ ಊರಕ್ಕೆ ಬಿಡಬೇಕು. ಸೊ ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ಅದನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಸೊ ಈಗ ನಾವು ಇದರಲ್ಲಿ ಮೆಂತ್ಯ ಪುಡಿನ ಹಾಕ್ತಾಯಿದ್ದೀವಿ. ಮೆಂತ್ಯ ಪುಡಿನ ಹಾಕಿ ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಎಣ್ಣೆನ ಆರಕ್ಕೆ ಬಿಡಬೇಕು. ನಾವು ಎಣ್ಣೆಯಲ್ಲಿ ಸಾಸಿವೆ ಮತ್ತು ಅರಿಶಿಣದ ಪುಡಿ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ವಿ ಅಲ್ಲ, ಅದು ಕಂಪ್ಲೀಟಾಗಿ ಆರಕ್ಕೆ ಬಿಡಬೇಕು. ಆರಿದ ಮೇಲೆ ನಾವು ಇಲ್ಲಿ ಮಿಕ್ಸ್ ಮಾಡಿರೋವಂಥ ನಮ್ಮ ಮಾವಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಟೇಸ್ಟಿ ಯಮ್ಮಿ ಆಗಿರೋವಂತಹ ಮಾವಿನಕಾಯಿ ಪಿಕಲ್ ರೆಡಿ ಆಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಕಲರ್ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ನೀವು ಮೊಸರನ್ನದ ಜೊತೆ ಅಥವಾ ಅನ್ನದ ಜೊತೆ ಯಾವುದ್ರ ಜೊತೆ ಬೇಕಂದ್ರೂ ತಿನ್ಬೋದು. ಸೊ ದೋಸೆಗೆ, ಇಡ್ಲಿಗೆ ಕೂಡ ಸೈಡ್ ಡಿಶ್ ಆಗಿ ಸ್ವಲ್ಪ ಯೂಸ್ ಮಾಡ್ಕೊಬೋದು. ಮೇಯ್ನ್ಲಿ ಇದು ಮೊಸರನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಸೊ ಕಲರ್ ನೀವು ನೋಡ್ತಾ ಇದ್ದೀರಲ್ವಾ, ಈ ಕಲರ್ ಯಾವ ರೀತಿ ಬರುತ್ತೆ ಅಂತಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀವಲ್ಲ, ಅದರಿಂದ ಇದರಲ್ಲಿ ಕಲರ್ ಬರುತ್ತೆ. ಸೊ ನಮ್ಮೆಲ್ಲರ ಫೇವ್ರೆಟ್ ಆಗಿರೋವಂಥ ಇನ್ಸ್ಟೆಂಟ್ ಮ್ಯಾಂಗೋ ಪಿಕಲ್ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ಈ ರೀತಿ ಮಾಯಿಶ್ಚರ್ ಇಲ್ಲದೇ ಒಂಚೂರು ಕೂಡ ನೀರನ್ನ ತಾಗದೆ ಇಟ್ಕೊಂಡ್ರೆ ಮೋರ್ ದೆನ್ 1 ಮಂತ್ ಅಥವಾ 2-3 ಮಂತ್ಸ್ ಕೂಡ ಇದು ಇರುತ್ತೆ. ಅಕಸ್ಮಾತ್ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ಅದನ್ನು ಜಾಡಿ ಒಳಗಡೆ ಪ್ರಿಸರ್ವ್ ಮಾಡೋದು ಒಳ್ಳೆಯದು. ಸೊ ಜಾಡಿನಲ್ಲಿ ನೀವು ಪ್ರಿಸರ್ವ್ ಮಾಡಿ ಇಟ್ಟರೆ ನಿಮ್ಮ ಯಾವುದೇ ಪಿಕಲ್ಲು ಕೆಡೋದಿಲ್ಲ, ತುಂಬ ದಿವಸ ಚೆನ್ನಾಗಿರುತ್ತೆ. ಸೊ ನಮ್ಮ ಫೇವ್ರೆಟ್ ಇನ್ಸ್ಟೆಂಟ್ ಮ್ಯಾಂಗೋ ಪಿಕಲ್ನ ನಿಮ್ಮ ಮನೇಲೂ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್.